ಸೀಮಾ ಸೀಮಾ ಕಂಗ್ರಾಚುಲೇಷನ್ಸ್ ಕಣೆ. ನಿನ್ನ ಆಸೆಂತೆ ಕಿರಣ್ ಮದುವೆ ಆಗಿದ್ಕೆ ಥ್ಯಾಂಕ್ಸ್ ಕಣೆ. ಆದ್ರೆ ನಮ್ಮ ಮನೆಯಲ್ಲಿ ಹೇಳ್ದ ಬಂದಿದ್ದೆ ಹುಡಿಕೊಂಡು ಹೇಳಿದ್ದೇನೆ ಹೇಳು ಗೊತ್ತಾಗೋಯ್ತಾ ನಮ್ಮ ಅಮ್ಮಗೂ ಅಪ್ಪಗೂ ಎಲ್ಲರಿಗೂ ಗೊತ್ತಾಗದೆ ಇರುತ್ತೆ ಸೀಮಾ. ನೀನು ಹೋಗಿ 1 ಗಂಟೆಲೆ ಗೊತ್ತಾಯ್ತು. ನೀನು 5 ಗಂಟೆಗೆ ಎದ್ದು ಹೋಗಿದ್ಯಾ, ಅವ್ರಿಗೆ 6 ಗಂಟೆಗೆ 6:15ಗೆ ಗೊತ್ತಾಯ್ತು. ಸೀದಾ ನಿಮ್ಮ ಅಮ್ಮ ಅಳ್ತಾನ ನಿಮ್ಮ ಅಣ್ಣನೋ ನಿಮ್ಮ ಅಮ್ಮನೋ ಬಂದು ನಾನು ಕೇಳಿದ್ರು, ನೀನು ಹೇಳಿದ್ದಲ್ಲ ಹಿಂಗೆ ಹೇಳ್ಬಿಡು ಅಷ್ಟೊತ್ತಿಗೆ ನಾವು ಮದುವೆ ಆಗಿರ್ತೀವಿ ಅಂತ. ಅವ್ರು ಬಂದಿದ್ದೆ 8 ಗಂಟೆ ಹಂಗೆ ನಮ್ಮ ಮನೆ ಹತ್ರ. ನೀವು ಅಷ್ಟೊತ್ತಿಗೆ ಮದುವೆ ಆಗಿರ್ತೀರಾ, ಅವ್ರು ಬರೋ ಅಷ್ಟರಲ್ಲಿ ನೀವು ಎಲ್ಲೋ ಇರ್ತೀರಾ, ಅವ್ರಿಗೆ ಹುಡ್ಕಕ್ಕಾಗಲ್ಲ ಅಂತ ಇರೋ ವಿಷಯ ಹೇಳಿದೆ. ಹಿಂಗೆ ಲವ್ ಮಾಡ್ತಿದ್ದ ಒಬ್ಬ ಹುಡುಗನ ಅವನ ಜೊತೆ ಮದುವೆ ಆಗಕ್ಕೆ ಹೋಗಿದ್ದಾಳೆ, ವಾಸನ್ ಮದುವೆ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ದೆ. ಅದಕ್ಕೆ ನಿಮ್ಮಮ್ಮ ಹತ್ಕೊಂಡು ಬೈಕೊಂಡು ಹೋದ್ರು. ಹೌದಾ, ಸರಿ ಆಯಿತು. ಸೀಮಾ ಬಾ, ನಾವು ನಮ್ಮೂರಿಗೆ ಹೋಗೋಣ. ನಮ್ಮೂರಿಗೆ ಕರ್ಕೊಂಡ್ ಬಂದಿರೋದು ಏನಕ್ಕೆ? ನಮ್ಮ ಮನೆಗೆ ಹೋಗಿ ನಮ್ಮಮ್ಮ ಅಪ್ಪನ್ನೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಮ ಮನೆಗೆ ಹೋಗೋಣ. ಮೊದ್ಲೇನೆ ನಿಮ್ಮ ಮನೆಗೆ ಹೋದ್ರೆ ಒಂಥರ ಥ್ರಿಲ್ ಇರಲ್ಲ. ಏನು ಹೇಳ್ತಾ ಇದೆಯಾ ಸೀಮಾ? ನಿಮ್ಮನೆಗ ಬೇಡ ಬೇಡ, ನಿಮ್ಮನೆಗೆ ಬೇಡ. ಆಮೇಲೆ ನಿಮ್ಮ ಅಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲರೂ ಸರಿಯಾಗಿ ಬೈತಾರೆ. ಅದು ಅಲ್ಲದೆ ನಿಮ್ಮ ಅತ್ತಿಗೆ ನಮ್ಮ ಅಣ್ಣ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಅವ್ರು ಒಪ್ತಿದ್ರೆ ಏನಂತೆ, ಹೋಗಿ ಅವ್ರ ಹತ್ರ ಹೋಗಿ ಹೇಳ್ ಬರ್ಬೇಕು ನನ್ನ ಇಷ್ಟದಂತೆ ನಾನು ಮದ್ವೆ ಆಗಿದ್ದೀನಿ, ಒಳ್ಳೆ ಹುಡುಗನ ಶ್ರೀಮಂತ ಮನೆ ಹುಡುಗನ ಅಂತಾನ ಅವ್ರೆಲ್ಲರಿಗೂ ಹೇಳ್ ಬರ್ಬೇಕು. ಅದು ಅಲ್ದೇನೆ ನಮ್ಮ ಅತ್ತಿಗೆ ಲಾವಣ್ಯಂಗೆ ನೀನ್ ಯಾಕೆ ಎದ್ರಕಂತಿದ್ಯಾ? ಹಂಗಲ್ಲ, ಮೊದಲು ಮದುವೆ ಆದಮೇಲೆ ಗಂಡಿನ ಮನೆಗೆ ಹೋಗ್ಬೇಕು, ಗಂಡ ಹೆಂಡ್ತಿ ಇಬ್ಬರು. ಅದಕ್ಕೆ ಅದೇ ಸಂಪ್ರದಾಯ. ನಾನು ಬೇಡ ಅಂದರೂ ನೀನು ಇಲ್ಲಿ ಕರ್ಕೊಂಬಂದೆ. ಈಗ ನಿಮ್ಮ ಫ್ರೆಂಡ್ನ ಮಾತಾಡ್ಸಿದ್ದಾಯ್ತು ತಾನೇ, ಬಾ ಬಸ್ ಹತ್ಕೊಂಡು ಬೇಗ ಹೋಗೋಣ, ಯಾರಾದರೂ ಬರ್ತಾರೆ ಇಲ್ಲಿ. ಯಾರು ಬರಲ್ಲ ಕಿರಣ್, ನೀನು ಶಾಸ್ತ್ರ ಸಂಪ್ರದಾಯ ಎಲ್ಲನ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಮದುವೆ ಆದವರು ಗಂಡನ ಮನೆಗೆ ಮೊದಲು ಹೋಗ್ಬೇಕಂತ ಏನು ಕಾನೂನೇನು ಇಲ್ಲ. ಈಗ ಕಾಲ ಬದಲಾಗಿದೆ. ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು. ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಹೇಳ್ ಬರೋಣ ಬಾ. ಅವ್ರು ಬೈದ್ರು ಪರವಾಗಿಲ್ಲ, ನನಗೇನು ಚಿಂತೆ ಇಲ್ಲ. ನಿನ್ನ ಮದುವೆ ಆಗಿದ್ದೀನಲ್ಲ, ನಾನು ತುಂಬಾ ಖುಷಿ ಆಗಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಾ ಹೋಗೋಣ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ನಮ್ಮ ಅಕ್ಕ ನೋಡಿದ್ರೆ ಪಕ್ಕ ಇಲ್ಲೇ ಹೇಳ್ಬಿಡ್ತಾಳೆ, ರುದ್ರ ತಾಂಡವ ಆಡ್ಬಿಡ್ತಾಳೆ ಸೀಮಾ. ಅವರಪ್ಪ ಅಮ್ಮ ಅಣ್ಣ ಎಲ್ರಿಗೂ ಗೊತ್ತಾಗುತ್ತೆ. ಏನು ಮಾಡೋದೀಗ? ಹೆಂಗಾದ್ರೂ ಮಾಡಿ ಅವ್ರ ಮನೆಗೆ ಹೋಗ್ದಂಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕಿರಣ್, ಏನು ಯೋಚನೆ ಮಾಡ್ತಾ ಇದ್ಯಾ? ಬೇಗ ಹೊರಡಿ, ನಾನು ಬರ್ತೀನಿ, ನಡಿ. ಸೀಮಾ ಪ್ಲೀಸ್ ಕಣೆ, ಮೊದಲು ಗಂಡಿನ ಮನೆಗೆ ಹೋಗೋದೇ ಸಂಪ್ರದಾಯ. ಮದುವೆ ಆದಮೇಲೆ ಯಾಕೆ ಹೇಳು ಹೆಣ್ಣಿನ ಮನೆಗೆ ಹೋಗಲ್ಲ? ಶಾಸ್ತ್ರ ಸಂಪ್ರದಾಯ ಎಲ್ಲನ ಮೀರಬಾರ್ದು. ಅದಕ್ಕೆ ನಮ್ಮನೆಗೆ ಹೋಗೋಣ. ಆಮೇಲೆ ಬೇಕಂದ್ರೆ ನಿಮ್ಮನೆಗೆ ಬರುವಂತೆ. ಎಲ್ಲ ಆಗಲ್ಲ ಕಿರಣ್, ನಾನು ಯಾಕೆ ಇಲ್ಲಿಗೆ ನಮ್ಮೂರಿಗೆ ಕರ್ಕೊಂಡ್ ಬಂದಿದ್ದು ನಿನ್ನ ರೀಮನ್ ಮಾತಾಡ್ಸಕ್ಕಲ್ಲ. ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಹೇಳ್ ಬರ್ಬೇಕು, ನಾನು ಎಷ್ಟು ದೊಡ್ಡ ಶ್ರೀಮಂತರನ್ನ ಮದುವೆ ಆಗಿದ್ದೀನಿ, ಶ್ರೀಮಂತನ ಇಷ್ಟಪಟ್ಟಂಗೆ ಅಂತನ ತೋರ್ಸ್ ಬರ್ಬೇಕು. ಅವರು ಏನ್ ಬೈದ್ರು ನಾನೇನ್ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಿನ್ ಜೊತೆ ಇರ್ತೀನಲ್ಲ, ಆರಾಮ ಮಹಾರಾಣಿ ತರ ಇರ್ತೀನಿ ಅನ್ನೋ ನಂಬಿಕೆ ಇದೆ. ಬಾ, ನಮ್ಮ ಅತ್ತಿಗೆ ಅವಳು ಇದ್ದಾಳಲ್ಲ, ಅವಳಿಗೆ ಸರಿಯಾಗಿ ಹೇಳ್ ಬರ್ಬೇಕು. ನಮ್ಮ ಅಣ್ಣನಿಗೂ ಅಷ್ಟೇನೆ, ಅವನಿಗೂ ಸರಿಯಾಗಿ ಹೇಳ್ ಬರ್ಬೇಕು. ಅಯ್ಯೋ ಸೀಮಾ, ನಿನಗೆ ಭಯ ಆಗ್ತಿಲ್ವಾ? ನಿಮ್ಮ ಅಮ್ಮ ಅಪ್ಪ ನಿಮ್ಮ ಅಣ್ಣ ಅತ್ತಿಗೆ ಅವರೆಲ್ಲರೂ ಬೈತಾರೆ ಅಂತ ಹೆದರಿಕೆ ಆಗ್ತಾ ಇಲ್ವಾ? ನನಗೆ ಭಯ ಆಗ್ತಿದೆ, ನಿನಗೆ ಸ್ವಲ್ಪನೂ ಭಯನೇ ಇಲ್ವಾ? ಯಾಕೆ ಭಯ ಆಗ್ಬೇಕು ಕಿರಣ್? ಯಾಕೆ ಭಯ ಆಗ್ಬೇಕು ಹೇಳು? ಈಗ ನಾವು ಮದ್ವೆ ಆಗಿ ಹೋಗ್ತೀವಿ, ನೀನು ದೊಡ್ಡ ಶ್ರೀಮಂತ ಒಳ್ಳೆ ಹುಡುಗ ಅಂತ ಗೊತ್ತಾದ್ಮೇಲೆ ನಮ್ಮ ಅಮ್ಮ ಅಪ್ಪ ಮನೆಗೆ ಸೇರಿಸ್ತಾರೆ. ಈಗ ನಮ್ಮ ಅಣ್ಣನೂ ಲಾವಣ್ಯನೂ ಸೇರ್ಸಿಲ್ವಾ? ಅದೇ ತರ. ಅದಕ್ಕೆ ಯಾಕೆ ಭಯ ಪಡ್ಬೇಕು? ನಾನು ಆ ಧೈರ್ಯದ ಮೇಲೆ ಮತ್ತೆ ಇಷ್ಟು ಖುಷಿಯಾಗಿರೋದು. ನಮ್ಮಪ್ಪ ಮೊದಲು ಬೈತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಈಗ ನಮ್ಮ ಅಣ್ಣನು ನಮ್ಮ ಅಣ್ಣನ ಹೇಳ್ತೀನಿ ಮನೆ ಸೇರಿಸಿಲ್ವಾ, ಅವ್ರಿಗೂ ನ್ಯಾಯ ನನಗೂ ನ್ಯಾಯ ಅಂತ ಕೇಳ್ತೀನಿ. ಅವಾಗ ಅವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ, ಮನೆಗೆ ಸೇರಿಸ್ತಾರೆ ಅಷ್ಟೇ. ಈಗ ಮನೆಗೆ ಸೇರಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸೇರಿಸ್ತಿದ್ರು ಪರವಾಗಿಲ್ಲ, ಆಮೇಲೆ ಸೇರಿಸ್ತಾರೆ. ನಮ್ ಸ್ಟೇಟಸ್ ಎಲ್ಲ ನೋಡಿದ್ಮೇಲೆ. ಯಾಕೆಂದ್ರೆ ನಾವು ಅವ್ರಿಗಿಂತ ಶ್ರೀಮಂತರಾಗಿರ್ತೀವಲ್ಲ, ಅದಕ್ಕೆ ದುಡ್ಡಿದ್ರೆ ಎಂತವ್ರಾದ್ರೂ ಬರ್ತಾರೆ. ಹೌದೌದು, ದುಡ್ಡಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬರ್ತಾರೆ. ಬಿಡು ಸೀಮಾ, ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಈಗ ನಡಿ, ನಿಮ್ಮ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಹೋಗುವಂತೆ. ಹೌದು ಕಿರಣ್, ಮನೆ ಒಳಕ್ ಹೋಗೋದೇನು ಬೇಡ. ಅವ್ರು ಕರೆಯೋದು ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವರಾಗಿ ಅವ್ರು ಬಂದೇ ಬರ್ತಾರೆ. ಬಾ ಕಿರಣ್, ಚಿಂತೆ ಮಾಡ್ಬೇಡ. ಅಯ್ಯೋ ದೇವ್ರಿ, ನೀನೇ ಕಾಪಾಡ್ಬೇಕಪ್ಪ ನನ್ನ. ನಮ್ಮ ಅಕ್ಕ ಬೇರೆ ಅಲ್ಲೇ ಇರ್ತಾಳೆ. ಅಯ್ಯೋ ಏನು ಮಾಡಲಿ ಈಗ? ಕಿರಣ್, ಏನು ಯೋಚನೆ ಮಾಡ್ತಾ ಇದೀಯಾ? ನಡಿ. ಅಯ್ಯೋ ದೇವ್ರಿ, ಏನಾಗುತ್ತೋ ಏನು? ಕಿರಣ್, ನೀನ್ ಯಾಕೆ ಎದಕ್ಕಂತ ಇದೀಯಾ? ಯಾಕೆ ಭಯ ಪಡ್ತಿದ್ಯಾ? ನಾನು ಇಷ್ಟೊಂದು ಧೈರ್ಯವಾಗಿದ್ದೀನಿ. ಎದರ್ಕೋಬೇಕು ಹೋಗ್ಬೇಡ. ಬಾ, ನಾನಿದ್ದೀನಿ. ನಮ್ಮ ಅಪ್ಪ ಅಮ್ಮ ಏನು ಅನ್ನಲ್ಲ ಅಂತಾರೆ, ಆದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನಿದ್ದೀನಿ. ಅದಲ್ಲ ಸೀಮಾ, ನನಗೆ ನಿಮ್ಮ ಅತ್ತಿಗೆ ಏನಂತಾರೋ ಅಂತ ಭಯ. ಅಲ್ಲ,
ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಇಲ್ದೇ ಇರೋ ಅಷ್ಟು ಭಯ ಅವಳ ಬಗ್ಗೆನಾ ಲಾವಣ್ಯನ ಬಗ್ಗೆನಾ ಅಯ್ಯೋ ಅವಳು ನಮ್ಮ ಮನೆಗೆ ಆಟಕೊಂಡು ಲೆಕ್ಕಕ್ಕಿಲ್ಲ ನನ್ನ ವಿಷಯದಲ್ಲಿ ಅವಳು ಏನು ತಲೆ ಹಾಕಲ್ಲ ಏನು ಮಾತಾಡಲ್ಲ ಅವಳು ನನ್ನ ಲವ್ ವಿಷಯ ಮುಂಚೆನೆ ಗೊತ್ತಿತ್ತು ಅವಳಿಗೆ ಆದ್ರೂ ಅವಳು ನಮ್ಮ ಮನೇಲಿ ಹೇಳಿಲ್ಲ ಯಾಕೆ ಹೇಳು ನನ್ನ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ ಅವಳು ಹೇಳ್ಬಿಟ್ಟಿದ್ಲು ಹಂಗಿದ್ಮೇಲೆ ನೀನ್ ಯಾಕೆ ಭಯ ಪಡ್ತೀಯಾ ಹಂಗಲ್ಲ ಸೀಮಾ, ಅದು ಅಯ್ಯೋ ಅದು ಇಲ್ಲ ಇದು ಇಲ್ಲ ನಡಿ ಕಿರಣ್ 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 ಬಾ ರೀಮಾ ಕರ್ಕೊಂಡ್ ಬಾ ಕಿರಣ್ ನೀನ್ ಇಷ್ಟೊಂದು ಎದ್ರಕೊಂಡ್ರೆ ಹಿಂಗೆ ಗಂಡ್ಸಾಗಿ ಬಾ ಸುಮ್ನೆ ಅಮ್ಮ ಅಮ್ಮ ಅಪ್ಪ ಏಯ್ ಏಯ್ ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದೀಯೇ ಇಲ್ಲಿಗೆ ಯಾಕೆ ಬಂದೆ ಮನೆಯಾಳಿ ನಮ್ಮ ಮರ್ಯಾದೆ ತೆಗ್ದಿದ್ಯಲ್ಲ ಇನ್ನೂ ಹೂನಾರ ಹಾಕೊಂಡು ಇಲ್ಲಿಗಾನ ಬಂದವಳಿ ಇವನು ಕರ್ಕೊಂಡು ದರಿದ್ರದವನ್ನ ಹೋಗೆ ಇಲ್ಲಿಗೆ ಯಾಕೆ ಬಂದೆ ನಮ್ಮ ಹೊಟ್ಟೆ ಉರ್ಸಕ್ಕೆ ಅಯ್ಯೋ ಅಮ್ಮ ನನ್ ಮಾತು ಕೇಳು ಇವನು ತುಂಬಾ ಒಳ್ಳೆ ಹುಡುಗ ಇವರು ತುಂಬಾ ಆಸ್ತಿವಂತರು ಕೋಟ್ಯಾಧೀಶ್ವರಮ್ಮ ನಮ್ಗಿನ ದೊಡ್ಡ ಶ್ರೀಮಂತರು ಅರ್ಥ ಮಾಡ್ಕೋ ನಾನು ಇವನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ತುಂಬಾ ಚೆನ್ನಾಗಿರ್ತೀನಿ ಅಂತ ನನಗೆ ನಂಬಿಕೆ ಇದೆ ನಿನಗೂ ಅದೇ ತಾನೇ ಬೇಕಾಗಿದ್ದು ಒಳ್ಳೆ ಮನೆ ಕೊಡ್ಬೇಕು ಶ್ರೀಮಂತರ ಮನೆಗಿದೆ ಅಂತ ನಿನ್ನ ಆಸೆ ತಾನೇ ಇದ್ದಿದ್ದು ಏಯ್ ಮುಚ್ಚೆ ಬಾಯಿ ಸಾಕು, ಮಾಡೋದೆಲ್ಲ ಮಾಡಿ ಶ್ರೀಮಂತ ಅಂತೆ ಶ್ರೀಮಂತ ಅಲ್ವೇ ಅವ್ನ ವಾಸು ಎಷ್ಟು ಒಳ್ಳೆ ಹುಡುಗ, ಅವ್ರ ಮನೆ ಕಡೆಗೂ ಚೆನ್ನಾಗೇ ಇದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂತಿದ್ದ ಅವನು ಮದುವೆ ಆಗೋದ್ಬಿಟ್ಟು ಅವನಿಗೆ ಮೋಸ ಮಾಡಿ ಈಗ ಇವ್ನ ಯಾವನೋ ಕಟ್ಕೊಂಬಂದಿದ್ಯಾ ನಾಚಿಕೆ ಆಗಲ್ವ ಇನ್ನ ಇಲ್ಲಿಗಾನ ಬಂದಿದ್ಯಾ ಏಯ್ ಯಾವನೋ ನೀನು ಅಪ್ಪ ನೀವು ಅವನ ಬಗ್ಗೆ ಸುಮ್ಮನೆ ತಿಳ್ಕೊಂಡೆ ಏನೇನೋ ಮಾತಾಡಬೇಡಿ ಅವ್ರದ್ದು ತುಂಬಾ ಆಸ್ತಿ ಇದೆ ಗೊತ್ತಾ ಅವ್ರ ದೊಡ್ಡಪ್ಪನು ಇವನ ಹೆಸರಿಗೆ ಆಸ್ತಿನ ಬರ್ಕೊಟ್ಟಿದಾರಂತೆ ಬರ್ಕೊಟ್ಟಿಲ್ಲ ಅಂತಂದ್ರೂ ಮುಂದೆ ಬರ್ಕೊಡ್ತಾರಂತೆ ಇವ್ರ ಅಪ್ಪನ ಆಸ್ತಿ ಇವ್ರ ಆಸ್ತಿ ಎಲ್ಲ ಸೇರಿದ್ರೆ ಇವರು ಎಷ್ಟು ಕೋಟಿಗೆ ಬಾಳ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ನಮ್ದೆಲ್ಲೋ ಸ್ವಲ್ಪ ಅಷ್ಟೇ ಆಸ್ತಿ ಅಷ್ಟು ದೊಡ್ಡ ಶ್ರೀಮಂತ ಇವರು ಹಂಗಿದ್ರು ನನ್ನೇ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅಂದ್ರೆ ನೀನೇ ತಿಳ್ಕೊಳಪ್ಪ ಇವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಎಷ್ಟೊಂದು ಪ್ರೀತಿಸ್ತಾರೆ ಅಂತ ನೀನೇ ಅರ್ಥ ಮಾಡ್ಕೊ ಇವಳು ಯಾಕಮ್ಮ ಇಲ್ಲಿಗೆ ಬಿಟ್ಕೊಂಡಿದ್ದೀರಾ ಒದ್ದು ಓಡ್ಸೋದ್ ಬಿಟ್ಟು ಸೀಮಾ ನಾಚಿಕೆ ಆಗಲ್ವೇನೆ ನಿನ್ಗೆ ಸೆಟ್ ಆಗಿರೋ ಮದ್ವೆ ಬಿಟ್ಟು ಇವನು ಕಟ್ಕೊಂಡ್ ಬಂದಿದ್ಯಾ ಈ ವಿಷಯದಲ್ಲಿ ನಿನಗೆ ಮಾತಾಡಕ್ಕೆ ಯಾವ ಹಕ್ಕು ಇಲ್ಲ ಸುಮ್ಮನೆ ನಿಂತ್ಕೊ ಮಾತಾಡಿ ನೀನು ನಿನ್ ಮರ್ಯಾದೆ ಕಳ್ಕೊಬೇಡ ಅಕ್ಕಿಲ್ಲ ಯಾಕೆ ಅಕ್ಕಿಲ್ಲ ಯಾಕೆಂದ್ರೆ ನೀನ್ ಮದ್ವೆ ಆಗಿದ್ದೆ ಹೆಂಗೆ ಲಾವಣ್ಯಂದನು ಮದ್ವೆ ಸೆಟ್ ಆಯ್ತು ತಾನೆ ಹಂಗಿದ್ಮೇಲೆ ನೀನು ಮದ್ವೆ ಸೆಟ್ ಆಗಿರೋ ಹುಡುಗಿನ ತಾನೆ ಆರಿಸ್ಕೊಂಡು ಹೋಗಿ ಮದ್ವೆ ಆಗಿ ಬಂದು ಈ ಮನೆಗೆ ಸೇರ್ಕೊಂಡಿದ್ದು ಅದಕ್ಕೆ ಏನ್ ನಾನೇನು ಮಾತಾಡಬಾರ್ದಾ ನೀನು ಮಾತಾಡೋ ಹಕ್ಕನ ಅರ್ಹತೆನ ಕಳ್ಕೊಂಡಿದ್ಯಾ ನೀನು ಅದೇ ತರ ಮದ್ವೆ ಆಗಿದ್ಯಾ ಅಂದ್ಮೇಲೆ ನಾನ್ ಮದ್ವೆ ಆಗಿರೋದ್ನ ನೀನು ವಿರೋಧಿಸಕ್ಕೆ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ ನೀನ್ ಸುಮ್ಮನೆ ನಿಂತ್ಕೋ ಅವಳು ಹೇಳೋದು ಸರಿಯಾಗೈತೆ ಅಲ್ವಾ ನಾನು ಹಂಗೆ ಮದುವೆ ಆಗಿದ್ದು ಹೋಗ್ಲಿ ಬಿಡು ಅಪ್ಪ ಅಮ್ಮ ಏನು ನಿರ್ಧಾರ ತಗೊಂತಾರೋ ಅದೇ ನಿರ್ಧಾರ ನಂದು ನಾನು ಯಾಕೆ ಮಾತಾಡಿ ಅವಳ ಹತ್ರ ಯಾಕೆ ಮಾತು ಕೇಳಬೇಕು ನಾನು ಹಂಗೆ ಮದುವೆ ಆಗಿದ್ದೀನಿ ಸದ್ಯ ಅವಳು ಚೆನ್ನಾಗಿರಲಿ ಒಳ್ಳೆ ಹುಡುಗ ಆಗಿದೆ ಸಾಕು ಆಕಾಶ್ ಅವರೇ ಅದು ನಿಮ್ಮ ಹೆಂಡತಿ ಎಲ್ಲೋದ್ರು ಅವಳೆಲ್ಲಾದ್ರೂ ಹೋಗ್ತಾಳೆ ಅವಳಿಗೂ ನಿನಗೂ ಏನು ಸಂಬಂಧ ಅವಳನ್ನ ಕೇಳ್ತಾ ಇದೆಯಾ ಯಾಕೆ ನೀವಿಬ್ಬರು ಬರ್ತೀರಾ ಅಂತೇಳಿ ಆರತಿ ತಟ್ಟೆ ಇಟ್ಕೊಂಡು ರೆಡಿಯಾಗಿರ್ಬೇಕಾಗಿತ್ತಾ ಮನೆ ಒಳಗೆ ಕರ್ಕೊಳಕ್ಕೆ ಹಂಗಲ್ಲ ಈ ಮನೇಲಿ ಇಲ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೇನೆ ಪರವಾಗಿಲ್ಲ ಬಿಡಿ ಇಲ್ಲದೆ ಇರೋದೇ ಒಳ್ಳೇದೇ ಆಯಿತು ಏನು ಮಾತಾಡ್ತಾ ಇದ್ಯಾ ನನ್ನ ಮಗಳು ತಲೆ ಕೆಡಿಸಿ ಮದುವೆ ಆಗಿ ಇಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಯಾಕೋ ಬಂದೆ ಕರ್ಕೊಂಡೋಗ ನಿಮ್ಮ ಮನೆಗೆ ನೀನು ಆಯಿತು ಅಂಕಲ್ ಕರ್ಕೊಂಡು ಹೋಗ್ತೀನಿ ಸೀಮಾ ಬಾ ಹೋಗೋಣ ನಮ್ಮ ಮನೆಗೆ ನಾನು ಹೇಳ್ದೆ ತಾನೇ ನಮ್ಮ ಮನೆಗೆ ಹೋಗೋಣ ಅಂತ ನೀನೇ ಕೇಳಲಿಲ್ಲ ನಮ್ಮ ಅಪ್ಪ ಅಮ್ಮ ನೋಡಬೇಕು ಅಂತನಾ ಇಲ್ಲಿ ಕರ್ಕೊಂಬಂದೆ ನೋಡು ಏನಾಯಿತು ಅಂತ ಸುಮ್ಮನೆ ಇರು ಕಿರಣ್ ಏನೂ ಆಗಿಲ್ಲ ಏನಪ್ಪ ಅಣ್ಣನ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ ಅಮ್ಮ ಹೇಳು ನೀನೇನೆ ಅವನಿಗೊಂದು ನ್ಯಾಯ ನನಗೊಂದು ನ್ಯಾಯನಾ ಅವನು ಅದೇ ತರ ತಾನೇ ಮದುವೆ ಆಗಿ ಬಂದಿದ್ದು ಅವನ್ನ ಮಾತ್ರ ಮನೆ ಒಳಗೆ ಸೇರಿಸ್ಕೊಂಡಿದ್ರ ಒಳ್ಳೆ ಮಗನು ಸೊಸೆನೂ ಸೇರಿಸ್ಕೊಂಡಿದ್ರ ಮಗಳು ನೋಡಿನು ಯಾಕೆ ಒಪ್ಕೊಳಕ್ ತಯಾರಿಲ್ಲ ನೀವು ಅವನ ವಿಷಯನೇ ಬೇರೆ ನಿನ್ನ ವಿಷಯನೇ ಬೇರೆ ನೀನು ಹೆಣ್ಮಗಳು ಮಗಳಾದ್ರೆ ಯಾಕೆ ಲವ್ ಮಾಡಿ ಮದುವೆ ಆಗ್ಬಾರ್ದಾ ಆ ಲಾವಣ್ಯನು ಒಂದ್ ಮನೆ ಹೆಣ್ಮಗಳು ತಾನೆ ಅವಳು ಮದುವೆ ಆಗ್ಬಾರ್ದು ನಾನ್ ಮದುವೆ ಆಗ್ಬಾರ್ದಾ ಹೇಳಪ್ಪ ಹೇಳು ಅಂಕಲ್ ಹೋಗ್ಲಿ ಬಿಡಿ ಸೀಮಾ ಇಷ್ಟಪಟ್ಟು ಒಳ್ಳೆ ಹುಡುಗನೇ ಆರಿಸ್ಕೊಂಡು ಮದುವೆ ಆಗಿದ್ದಾಳೆ ನಿಮ್ಮ ಮಗಳು ಸುಖವಾಗಿರೋದೇ ತಾನೆ ನಿಮಗ್ ಬೇಕಾಗಿರೋದು ದಯವಿಟ್ಟು ಏನು ಬೈಯಕ್ ಹೋಗ್ಬೇಡಿ ಒಳಗ್ ಕರ್ಕೊಳ್ಳಿ ನೀನೊಬ್ಳೇನೆ ಅಣ್ಣನು ಆ ಲಾವಣ್ಯನು ವಿರೋಧಿಸಿದ್ದು ಆದ್ರೆ ಅವ್ರನ್ನು ಇವಾಗ ನೀನು ಒಪ್ಕೊಂಡು ಸುಮ್ಮನೆ ಆಗಿದ್ಯಾ ನೀನು ಒಂದ್ ದಿವಸ ನಮ್ಮನ್ನ ಒಪ್ಕೊಂತೀಯ ನನ್ನ ಗಂಡನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇವಾಗ ನೀವು ನಮ್ಮನ್ನ ಮಾತಾಡ್ತಾ ಇರ್ಬೋದು ಆದ್ರೆ ಮುಂದೆ ನಾವು ನಾನ್ ಚೆನ್ನಾಗಿರೋದ್ ನೋಡಿ ತುಂಬಾ ಸಂತೋಷ ಪಡೋದೆ ನೀವು ಕಿರಣಂಗೂ ನಮ್ಮನೆಗೆ ಹೋಗೋಣ ಬಾ ಮದ್ವೆ ಆದ್ಮೇಲೆ ನಮ್ಮನೆಗೆ ಹೋಗ್ಬೇಕು ಗಂಡವ್ರ ಮನೆಗೆ ಅಂತ ಅಂದ್ರು ಇಲ್ಲ ನಾನು ನಿಮ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಯಾಕೆ ಬಂದೆ ಹೋಗು ಹಂಗೇನೆ ನನ್ ಮಗಳೇ ಇಲ್ಲ ಅಂತ ಅನ್ಕೊಂತೀನಿ ನಾನು
ಅಮ್ಮ ಇವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಇವ್ರ ಆಸ್ತಿ ಬಗ್ಗೆ ಗೊತ್ತಾದ್ರೆ ನೀನೇ ಸಂತೋಷ ಪಡ್ತೀಯ. ಇಷ್ಟು ಒಳ್ಳೆ ಶ್ರೀಮಂತ ಹುಡುಗ ನನ್ನ ಅಳಿಯ ಸಿಕ್ಕಿದಾನೆ ಅಂತಾನ. ಆಯ್ತು ಬಿಡು, ಇವಾಗ ನೀನು ಬೈತಾ ಇದ್ಯಾ, ಮುಂದೆ ನಿಂಗೆ ಅರ್ಥ ಆಗುತ್ತೆ ನಾನು ಯಾಕೆ ಇವನ್ನ ಮದುವೆ ಆದೆ ಅಂತಾನ. ಏಯ್ ಮುಚ್ಕೊಂಡು ಹೋಗು, ನೀನೇ ನಮಗೆ ಪಾಠ ಮಾಡಕ್ಕೆ ಬರಬೇಡ. ಏಯ್ ಹೋಗ ಆಚೆಗೆ. ರೀಮಾ ನಿನಗೂ ಬುದ್ಧಿ ಇಲ್ವಾ? ನಿನ್ನಿಂದಾನೆ ನನ್ನ ಮಗಳು ಹಿಂಗೆಲ್ಲ ಮಾಡ್ಕೊಂಡಿರೋದು. ಅಯ್ಯೋ ಅಂಕಲ್, ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವಳು ಇಷ್ಟಪಟ್ಟು ಮದುವೆ ಆಗಿದ್ದಾಳೆ, ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ನಾನೇನೇನು ಹೋಗಿದ್ನ ಮದುವೆಗೆ ಏನಾದ್ರು? ವಿಜಿ, ಆಕಾಶ್, ನಡೀರ ನೀವು ಒಳಗೆ ನಡೀರಿ, ಎಳ್ಳು ಮಾತಾಡ್ಸ್ಬೇಡ್ರಿ. ಸೀಮಾ ಬಾ ಸೀಮಾ, ನಾವು ಹೋಗೋಣ, ಬೇಗ ಹೋಗೋಣ ಬಾ. ಯಾಕೆ ಕಿರಣ್ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಸರಿ ಹೋಗೋಣ ಇರು. ಓ ನೀನು ಬಾ, ಬೇಗ ಹೇಳ್ತೀನಿ, ಬೇಗ ಬಾ. ಸದ್ಯ ಲಾವಣ್ಯ ಮನೇಲಿ ಇಲ್ವಲ್ಲ, ಇಲ್ಲಿ ಹೋದ್ಲು ಏನೋ. ಯಪ್ಪ ನಾನು ಬಚಾವಾದೆ, ಆದರೆ ಈಗ ನಮ್ಮನೆಗೆ ಹೋಗ್ಬೇಕಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.